ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಈಗ ಆಲ್ರೆಡಿ ಅಕ್ಟೋಬರ್ ತಿಂಗಳಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಕನ್ನಡ ವಿಷಯ ನಿಮಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದ್ರೆ ನಾವು ಕೊಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮರಿದೇನೆ ನೋಡ್ಕೊಳ್ಳಿ. ಹೌದು ವಿದ್ಯಾರ್ಥಿಗಳೇ, ಸೊ ಈ ಒಂದು ವಿಡಿಯೋದಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಮೇತ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಹೋಗ್ತಾ ಇದ್ದಾವೆ. ನಾವು ಕೊಡುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊಂಡಿದ್ದೆ ಆಯಿತು ಅಂದರೆ 80ಕ್ಕೆ ಖಂಡಿತ ನೀವು 75+ ಸ್ಕೋರನ್ನು ಮಾಡಬಹುದು. ಜೊತೆಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದೇನೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಬನ್ನಿ ಈಗ ಮತ್ತೆ ಯಾಕೆ ತಡ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಇದನ್ನು ಆದಷ್ಟು ಹೆಡ್ಸೆಟ್ ಹಾಕ್ಕೊಂಡು ಕಿವಿಗೆ ಕೇಳ್ಕೊಳ್ತಾ ಹೋಗಿ. ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ರಿಪೀಟಾಗಿ ನೀವು ಕೇಳಿಸ್ಕೊಳ್ಳೋದ್ರಿಂದ ಸೊ ಅದು ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳು ಉತ್ತರ ಸಮೇತ. ಪ್ರಶ್ನೆ 1, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನ ಪಡಿಸಿದನು. ಭ್ರೂಭಂಗ ಮಾತ್ರದಲ್ಲಿ ಅಂದರೆ ಹುಬ್ಬು ಕಂಠಿಕ್ಕುವಷ್ಟರಲ್ಲಿ ಅಂತ ಹೇಳಿ. ಇನ್ನು ಪ್ರಶ್ನೆ 2, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ, ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ. ಪ್ರಶ್ನೆ 3, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ, ರಾವಣನು ಸೊಕ್ಕಿನಿಂದ ಆಡಿದ ಮಾತುಗಳನ್ನು ಕೇಳಿದ ಸೀತೆ ರಾವಣನಲ್ಲಿ ಕರುಣೆಯಿಂದ ನನ್ನ ರಾಮನ ಆಯುಷ್ಯ ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ಹೇಳಿ ಮೂರ್ಛೆ ಹೋದಾಗ ಸೀತೆಯ ಪತಿಭಕ್ತಿಯನ್ನು ಕಂಡು ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಮೂಡಿತು. ಪ್ರಶ್ನೆ 4, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ? ಉತ್ತರ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿದರೆ ಇದುವರೆಗೂ ನಾನು ಕಾಪಾಡಿಕೊಂಡು ಬಂದ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ಶೌರ್ಯ, ಬಿರುದು, ಗೌರವಗಳಿಗೆ ಬೆಲೆ ಸಿಗದಂತಾಗುತ್ತದೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಪ್ರಶ್ನೆ 5, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ರಾವಣನು ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. ಪ್ರಶ್ನೆ 6, ಶಿವಪಥವನ್ನು ಅರಿಯದವರನ್ನು ಹೇಗೆ ವಿಡಂಬಿಸಲಾಗಿದೆ? ಉತ್ತರ, ಅರ್ಥರೇಖೆ ಇದ್ದು ಆಯುಷ್ಯ ರೇಖೆ ಇಲ್ಲದಂತೆ, ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದಂತೆ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದಂತೆ, ಮಾಣಿಕ್ಯವು ಅದರ ಬೆಲೆ ಗೊತ್ತಿಲ್ಲದ ಮಂಗನ ಕೈಯಲ್ಲಿದ್ದಂತೆ ವ್ಯರ್ಥವೆಂದು ಶಿವಪಥವನ್ನು ಅರಿಯದವರನ್ನು ವಿಡಂಬಿಸಲಾಗಿದೆ. ಪ್ರಶ್ನೆ 7, ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಉತ್ತರ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ದರೆ ಹತ್ತಿ ಉರಿದಾಗ ನಿಲ್ಲಲಾಗದು. ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯುದಕವನ್ನು ಅರಸದವನು ಯಾರು? ಉತ್ತರ, ಪರುಷದ ಅಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ದೇವಲೋಕದ ವಸ್ತು. ಪರುಷದ ಗೃಹದೊಳಗಿದ್ದವನು ಭಿಕ್ಷೆಗಾಗಿ ಮನೆ ಮನೆಗೆ ಹೋಗಿ ಬೇಡುವುದಿಲ್ಲ. ತೊರೆಯೊಳಗಿದ್ದವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಆರಿಸುವುದಿಲ್ಲ. ಪ್ರಶ್ನೆ 9, ಗುರುವಿನ ಲಕ್ಷಣಗಳು ಏನು? ಉತ್ತರ, ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕು. ಗುರು ಲಿಂಗ ಜಂಗಮಗಳನ್ನು ಕೀಳಾಗಿ ಭಾವಿಸಬಾರದು. ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಹೊಂದಿರಬೇಕು. ಪ್ರಶ್ನೆ 10, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ, ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು. ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು. ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ಪ್ರಶ್ನೆ 11, ಉಳಿದ 4 ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಉತ್ತರ, ರಮಿಸಲಾದರೆ ಉಳಿದ 4 ಪಾಂಡವರು ಹತ್ತಿರ ಬರುತ್ತಾರೆ, ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ. ಪ್ರಶ್ನೆ 12, ಹೆಂಡತಿಯ ಹರಿಬಕ್ಕಾಗಿ ಗಂಡುಗೋಸು ಏನು ಮಾಡುತ್ತಾನೆ? ಉತ್ತರ, ಹೆಂಡತಿಯ ಕಷ್ಟ ಅಥವಾ ಹರಿಬದಲ್ಲಿ ಅಂದರೆ ತೊಂದರೆ ಉಂಟಾದಾಗ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು, ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ. ಪ್ರಶ್ನೆ 13, ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ, ಕೆಲವನ್ನ ತಿಳಿದವರಿಂದ, ಕೆಲವನ್ನ ಶಾಸ್ತ್ರ ಕೃತಿಗಳನ್ನು ಓದುವುದನ್ನು ಕೇಳುತ್ತಾ, ಕೆಲವನ್ನ ಮಾಡುವವರಿಂದ ಕಂಡು ನೋಡಿ, ಕೆಲವನ್ನ ತಾನೇ ಸುಜ್ಞಾನದಿಂದ ನೋಡುತ್ತಾ, ಕೆಲವನ್ನ ಒಳ್ಳೆಯ ಜನರ ಸಹವಾಸದಿಂದ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ 14, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಏನು? ಉತ್ತರ, ಅನುಭವಿಸಲಾಗದ ಧನವಿದ್ದು ಅಂದರೆ ಹಣವಿದ್ದು ಪ್ರಯೋಜನವಿಲ್ಲ.
ಮುಪ್ಪಿನಲ್ಲಿ ಬಂದು ನೋಡದ ಸುತ ಮಗನಿದ್ದು ಪ್ರಯೋಜನವಿಲ್ಲ ಎಂಬುದೇ ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 15. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ರಾಜನಾಗುವವನು ಕೋಪವನ್ನು ಬಿಡುವ ಗುಣವನ್ನು ಹೊಂದಿರಬೇಕು. ಮಂತ್ರಿಯಾಗುವವನು ನಾನಾ ವಿಧವಾದ ಚತುರತೆಯನ್ನು ತಿಳಿಯಬಲ್ಲ ಗುಣವನ್ನು ಹೊಂದಿರಬೇಕೆಂದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 16. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಉತ್ತರ: ಬುಡದಿಂದ ತುದಿಯವರೆಗೂ ಮುಳ್ಳಿನಿಂದ ತುಂಬಿರುವ ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲದೆ, ಹಸಿದು ಬಂದವರಿಗೆ ಹಣ್ಣು ಇಲ್ಲದೆ, ಅದರ ಹೂ ಸಹ ಸುವಾಸನೆಯನ್ನು ನೀಡದೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದ್ದರಿಂದ ಜಾಲಿಯ ಮರ ನಿರರ್ಥಕವಾದದ್ದು ಎಂದು ಪುರಂದರದಾಸರು ಹೇಳಿದ್ದಾರೆ. ಪ್ರಶ್ನೆ 17. ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಉತ್ತರ: ಘೋರ ಪಾಪಿಗಳಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಈ ಪಾಪಿಗಳು ಎಷ್ಟೇ ಹೇಳಿದರೂ ಕೆಟ್ಟ ಕೆಲಸವನ್ನು ಬಿಟ್ಟು ಸುಜನರಾಗುವುದಿಲ್ಲ. ಪ್ರಶ್ನೆ 18. ದುರ್ಜನರ ಕಾರ್ಯ ಯಾವ ಬಗೆಯದು? ದುರ್ಜನರು ತಮ್ಮಿಂದ ಸ್ವಲ್ಪವಾದರೂ ಉಪಯೋಗ ಮಾಡದೆ ಕೇವಲ ಬಣ್ಣ ಬಣ್ಣದ ಮಾತುಗಳನ್ನಾಡುತ್ತಾ ಸಮಾಜಕ್ಕೆ ಕೆಟ್ಟದ್ದನ್ನೇ ಮಾಡಿಕೊಂಡು ಬದುಕುತ್ತಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಪದ್ಯ ಭಾಗದ 2 ಅಂಕದ ಪ್ರಶ್ನೆಗಳು. ಉತ್ತರ ಸಮೇತ ಕೊಟ್ಟಿದ್ದೇನೆ. ಇನ್ನು ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಶುಭವಾಗಲಿ. ನಮಸ್ಕಾರ.